ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 2 ದಿನಗಳ ಹಿಂದೆ SITಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಪತ್ರವನ್ನು ಬರೆದು ಕೆಲವೊಂದು ಅಸಮಾಧಾನವನ್ನು ತೋಡ್ಕೊಂಡಿರ್ತಾರೆ. ಜೊತೆಗೆ ಕೆಲವೊಂದು ವರದಿಗಳನ್ನು ಕೂಡ ಕೇಳಿರ್ತಾರೆ. ಹಾಗಾದ್ರೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು SIT ಆದಂತ ಡೆವಲಪ್ಮೆಂಟ್ ಮತ್ತು ತನಿಖೆ ವಿಚಾರವನ್ನ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹಂಚಿಕೊಳ್ಬಹುದಾ, ಅಥವಾ ಬೇರೆ ಯಾವೆಲ್ಲ ಒಂದು ತನಿಖೆ ಮಾಡಬಹುದು, ಅಥವಾ ಮುಂದಿನ ಹಂತವೇನು, SIT ಈ ಪತ್ರದ ನಂತರ ಏನೆಲ್ಲ ಮಾಡಬಹುದು, ಜೊತೆಗೆ ಈ ನಾಪತ್ತೆಯಾದ ಪ್ರಕರಣಗಳ ಸಂಬಂಧಪಟ್ಟಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಏನ್ ಹೇಳ್ತಾರೆ, ಇದು ಕಂಪ್ಲೇಂಟಾ, ಅದು ಅಂದ್ರೆ ನಾಪತ್ತೆಯಾದ ಪ್ರಕರಣಗಳು ಕ್ರಿಮಿನಲ್ ಕಂಪ್ಲೇಂಟ್ ಆಗತ್ತಾ ಅಥವಾ ಕೇವಲ ದೂರಾಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗತ್ತಾ, ಇವೆಲ್ಲವನ್ನ ನೋಡೋಣ. ಇದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ನಾನು ಪದೇ ಪದೇ ಹೇಳ್ತೇನೆ, ನನ್ನ 2 ಮುಖ್ಯವಾದ ಪಾತ್ರಗಳು ಬರ್ತದೆ. ಅದೇನಂದ್ರೆ, ಒಬ್ಬ ದೂರುದಾರ ಅಂದ್ರೆ ಒಬ್ಬ ಸಾಕ್ಷಿದಾರರಾದಂತ ಚಿನ್ನಯ್ಯ ಒಂದು ತಲೆಬೋರ್ಡೆಯನ್ನು ತೆಗೆದುಕೊಂಡು ಬಂದು ಜುಲೈ 3, ಜುಲೈ 4 ಹೀಗೆ ಸಾಲಾಗಿ ದೂರುಗಳನ್ನ ಕೊಟ್ಟು ಸಮಾಧಿಗೆ ಅಂತ ಕೆಲಸ ಕೂಡ ಆಗುತ್ತೆ. ಅದಾದ ನಂತರ ಸಾಕ್ಷಿಗೆ ಸಂಬಂಧಪಟ್ಟಂತೆ ದೂರುದಾರಿಯಾಗಿರುವಂತ ಸುಜಾತ ಭಟ್ ಅವರು, ತನಗೆ ಅನನ್ಯ ಭಟ್ ಎನ್ನುವಂತ ಮಗಳಿದ್ರು, ಅವಳು ಧರ್ಮಸ್ಥಳಕ್ಕೆ ಹೋದ ಕಾರಣ ಅವಳಿಗೆ ನಾಪತ್ತೆಯಾದ್ದು, ಅಲ್ಲಿ ಹಾಗಾಯ್ತು ಹೀಗಾಯ್ತು, ಅವಳ ಅಸ್ಥಿ ಪಂಜರವನ್ನಾದ್ರೂ ಕೊಟ್ಟರೆ ನಾನು ಸನಾತನ ಧರ್ಮದ ಪ್ರಕಾರ ನಾನು ಅಂತ್ಯಕ್ರಿಯೆಯನ್ನು ಮಾಡ್ತಿದ್ದೆ ಅಥವಾ ಸಂಸ್ಕಾರವನ್ನು ಮಾಡ್ತಿದ್ದೆ ಅನ್ನುವಂತ ಸುಳ್ಳು ದೂರನ್ನ ಕೊಟ್ಟು ಕೊನೆಗೆ ತನ್ನ ಸುಳ್ಳನ್ನೇ ನಂಬಿಸಿ ಇಡೀ ಕರ್ನಾಟಕ ಜನರಿಗೆ ಮೋಸ ಮಾಡಿ ಕೊನೆಗೆ ಹೀಗಾದ್ರೂ ಇದರಿಂದ ಹೊರಗೆ ಬರಬೇಕು ಅನ್ನುವಂತ ಮತ್ತೊಂದು ಪ್ಲಾನ್ ಹಾಕೊಂಡಂತ ಸುಜಾತ ಭಟ್ ಅವರು ತಾನು ಹೇಳಿದ್ದು ಸುಳ್ಳು ಎನ್ನುವಂತ ಸತ್ಯವನ್ನು ಒಪ್ಪಿಕೊಂಡು ಇದೀಗ ಬಚಾವಾಗಿದ್ದಾರೆ. ಆದ್ರೆ ಸಾಕ್ಷಿದಾರ ಅವನೇ ಈಗ ಆರೋಪಿಯಾಗಿ ಶಿವಮೊಗ್ಗ ಜೈಲಿನಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ಅವನ ಎನ್ಕ್ವೈರಿ ಕೂಡ ಆಗ್ತಿದೆ. ಇದರ ಮಧ್ಯೆ SIT ಏನ್ ಮಾಡ್ತಿತ್ತಂದ್ರೆ, ಭೀಮನ ಸುತ್ತಲೇ ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡ್ತು. ಭೀಮ ಹೇಳಿದ ಹೆಸರುಗಳ ವ್ಯಕ್ತಿಗಳಿಗೆ ನೋಟಿಸ್ ಕೊಡುವುದಾಗ್ಲಿ, ಅಥವಾ ಭೀಮ ಎಲ್ಲೆಲ್ಲಿ ಶವಗಳನ್ನ ಹೂತಿದ್ದಾನೆ ಅನ್ನುವಂಥ ಪ್ರಕರಣವಾಗ್ಲಿ, ಅಥವಾ ಭೀಮನಿಗೆ ತಲೆಬುರುಡೆ ತಂದು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟು ಅವರನ್ನ ಪದೇ ಪದೇ ಎನ್ಕ್ವೈರಿ ಮಾಡುದು, ಇಂಟ್ರಾಗೇಷನ್ ಮಾಡುದು, ಇವೆಲ್ಲವೂ ಕೂಡ ನಡೀತಿತ್ತು ಮತ್ತು ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು. ಇದರಿಂದ ಸ್ವಲ್ಪ ಬೇಸರಗೊಂಡಂತ ಮತ್ತು ತನಿಖೆ ಎಲ್ಲೂ ಹಾದಿ ತಪ್ಪಿದೆ ಎನ್ನುವಂತಹ ಒಂದು ನಂಬಿಕೆ ಬಂದಂತ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದೀಗ 2ನೇ ಪತ್ರವನ್ನು ಬರೆದಿದ್ದಾರೆ. ಈ ಮೊದಲು ಮುಖ್ಯಮಂತ್ರಿಗೆ ಮತ್ತು ಮಂಗಳೂರಿನ ಜಿಲ್ಲಾ ವರಿಷ್ಠರಿಗೆ ಪತ್ರವನ್ನು ಬರೆದು ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಪ್ರಕರಣವನ್ನು ನೀವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಮತ್ತು ನಿಷ್ಪಕ್ಷಪಾತವಾದ ತನಿಖೆ ಮಾಡಬೇಕು ಮತ್ತು 20 ವರ್ಷಗಳಿಂದ ಆದಂತಹ ಅಸಹಜ ಕೊಲೆ, ಅತ್ಯಾಚಾರ, ನಾಪತ್ತೆ ಪ್ರಕರಣ ಮತ್ತು ಹೀಗೆ ಎಲ್ಲಾ ಮಹಿಳೆಯರ ಮೇಲೆ ಆದಂತಹ ದೌರ್ಜನ್ಯಗಳ ಲೀಸ್ಟ್ ಅನ್ನ ಕೊಡಬೇಕು ಎನ್ನುವಂತಹ ಒಂದು ಪತ್ರವನ್ನ ಈ ಹಿಂದೆ ಬರೆದು, ಅಂದ್ರೆ ಜುಲೈ 11ರಂದು ಜಿಲ್ಲಾ ವರಿಷ್ಠರಿಗೆ ಬರೆದಿದ್ದು. ಅದಾದ ನಂತರ ಜುಲೈ 14ಕ್ಕೆ CM ಅವರಿಗೆ, ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಪತ್ರವನ್ನು ಬರೆದು ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಪ್ರಕರಣವನ್ನ ನೀವು ಒಂದು ಉನ್ನತ ಮಟ್ಟದ ತನಿಖೆ ವಹಿಸಬೇಕು, ಜೊತೆಗೆ SIT ಅನ್ನ ರಚನೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂತಹ ಪತ್ರವನ್ನು ಕೂಡ ಬರೆದಿದ್ರು. ಹಾಗಾಗಿ ಇದೀಗ ಆ ಪತ್ರದ ಮುಖಾಂತರ SIT ಕೂಡ ರಚನೆ ಆಯಿತು. SIT ಆದ ನಂತರ ಯಾವೆಲ್ಲ ಡೆವಲಪ್ಮೆಂಟ್ ಆಯ್ತು ಅನ್ನೋದು ಕೂಡ ಇದೀಗ ಜಗಜ್ಜಾಹೀರಾಗಿದೆ. ಆದ್ರೆ SIT ತಂಡ ತನಿಖೆನ ಮಾಡಿ ಒಂದು ಅಂತಿಮ ವರದಿಯನ್ನ ಸಲ್ಲಿಸುವ ಹಂತದಲ್ಲಿ ಇದೀಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಅಂದ್ರೆ ಉಮೇಶ್ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದೀಗ ಮತ್ತೆ SITಯ ಹೆಡ್ ಆಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ CID ಕಚೇರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. CID ಕಚೇರಿ ಅಂದ್ಕೂಡ ಅದು ಅವರು ಈಗ ಪ್ರಸ್ತುತ CID ಹೆಡ್ ಆಗಿರ್ತಾರೆ, ಹಾಗೆ SIT ಹೆಡ್ ಆಗಿದ್ದಾರೆ. ಹಾಗಾಗಿ CID ಕಚೇರಿಗೆ ಒಂದು ಪತ್ರವನ್ನು ಬರೆದು ಪ್ರಣಬ್ ಮೊಹಂತಿ ಅವರಿಗೆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ನೀವು ಯಾಕೆ ಭೀಮ ಹೇಳಿದಂತ ಕಂಪ್ಲೇಂಟ್ ಅಥವಾ ಭೀಮ ಕೊಟ್ಟಂತ ಕಂಪ್ಲೇಂಟ್ ಇದೆಯಲ್ಲ 39/2025 ಅದನ್ನ ಹಿಂದೆ ಬಿದ್ದು ನೀವು ತನಿಖೆಯನ್ನು ಮಾಡ್ತಾ ಇದ್ರು, ಅಥವಾ ಬೇರೆ ನಾನು ಹೇಳಿದ ಪ್ರಕಾರ 20 ವರ್ಷಗಳಿಂದ ಈಚೆ ಆದಂತ ಕೊಲೆ, ಅತ್ಯಾಚಾರ, ನಾಪತ್ತೆ ಪ್ರಕರಣಗಳ ತನಿಖೆಯನ್ನು ಕೂಡ ಮಾಡ್ತಾ ಇದ್ರ? SITಯ ರಚನೆಯ ಆದೇಶದ ಹಿಂದೆ ಒಂದು ಉಲ್ಲೇಖ ಕೂಡ ಇದೆ, ಅಂದ್ರೆ ಕರ್ನಾಟಕದ ಆದ್ಯಂತ ಆಗಿರುವಂತಹ ಅತ್ಯಾಚಾರ, ಕೊಲೆ ಪ್ರಕರಣ ಮತ್ತು ನಾಪತ್ತೆ ಪ್ರಕರಣಗಳ ತನಿಖೆಯನ್ನು ಕೂಡ SITಗೆ ವರ್ಗಾಯಿಸಲಾಗುವುದೆನ್ನುವಂತ ಆದೇಶ ಇದ್ರೂ ಕೂಡ ನೀವು ಯಾಕೆ ಕೇವಲ ಭೀಮನ ಹಿಂದೆ ಬಿದ್ದು ಭೀಮ ಹೇಳಿದಂತ ಸ್ಟೇಟ್ಮೆಂಟ್ಗಳನ್ನು ಮಾತ್ರ ತನಿಖೆ ಮಾಡ್ತಾ ಇದ್ದೀರಿ? ಮಾಧ್ಯಮಗಳ ಹಾಗೆ ಪ್ರಸಾರ ಆಗ್ತಿದೆ. ಒಂದು ವೇಳೆ ನೀವು ಕರ್ನಾಟಕದಾದ್ಯಂತ ಆದಂತಹ ಕೊಲೆ, ಅತ್ಯಾಚಾರ, ನಾಪತ್ತೆ ಪ್ರಕರಣ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅಸಹಜ ಸಾವು ಎಲ್ಲವೂ ಕೂಡ ತನಿಖೆ ಮಾಡಿದ್ರೆ ಅದರ ವರದಿಯನ್ನ ಕೊಡಿ ಎನ್ನುವಂತ ಮನವಿಯನ್ನ SITಯ ಹೆಡ್ ಆಗಿರುವಂತ ಪ್ರಣಬ್ ಮೊಹಂತಿ ಅವರಿಗೆ ಪತ್ರವನ್ನು ಬರೆದಿದ್ರು. ಅದು ಈಗ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಗೊಂದಲ ಆಗಿತ್ತು. SIT ತಂಡದ ಹೆಡ್ ಆಗಿರುವಂತ ಪ್ರಣಬ್ ಮೊಹಂತಿ ಅವರು ತನ್ನ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಮುನ್ನವೇ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸ್ವಲ್ಪ ಕೇಳ್ತಾರ, ಹೀಗಾಗಿದೆ ಅನ್ನುವಂತ ವರದಿಯನ್ನು ಹಂಚಿಕೊಳ್ತಾರೆ ಅನ್ನುವಂತ ಗೊಂದಲ ಕೂಡ ಇತ್ತು. ಮತ್ತು ಆ ಹಂಚಿಕೊಳ್ಳುವ ರೈಟ್ಸ್ ಇದೆಯಾ SIT ತಂಡಕ್ಕೆ, ಗೃಹ ಸಚಿವಾಲಯಕ್ಕೆ ಕೊಡುವ ಮೊದಲು ಬೇರೆ ಒಂದು ಆಯೋಗಕ್ಕೆ ಹಂಚಿಕೊಳ್ಳುವಂತಹ ಒಂದು ರೈಟ್ಸ್ ಇದೆಯಾ ಅನ್ನುವಂತ ಮಾತುಗಳು, ಊಹಾಪೋಹಗಳು ಕೂಡ ಕೇಳಿ ಬರ್ತಿದ್ವು. ಇಲ್ಲಿ ಗಮನಿಸಬೇಕಾದಂತ ಈ 2 ಪ್ರಕರಣಗಳು ನೋಡಿ, ಒಂದು
SIT ತಂಡ ಏನ್ ಬೇಕಾದ್ರೂ ಮಾಡಬಹುದು. SIT ತಂಡದ ಹೆಡ್ ಅವರಿಗೆ ಸಂಪೂರ್ಣ ಪರಮಾಧಿಕಾರ ಗೃಹ ಸಚಿವಾಲಯ ಅಥವಾ ರಾಜ್ಯ ಸರ್ಕಾರ ಕೊಟ್ಟಿರುತ್ತೆ. ಅವರು ಸಚಿವಾಲಯಕ್ಕೆ ಕೊಡಬಹುದು, ಅಂತಿಮ ವರದಿಯನ್ನು ಕೂಡ ಕೊಡಬಹುದು. ಅದಾದ ನಂತರ ಮಹಿಳಾ ಆಯೋಗಕ್ಕೆ ವರದಿಯನ್ನು ಹಂಚಿಕೊಳ್ಳುವಂತ ಅಧಿಕಾರ ಇದೆ. ಅಂದ್ರೆ ಮಹಿಳಾ ಆಯೋಗದ ಜೊತೆ ಈ ವರದಿಯನ್ನು ಹಂಚಿಕೊಳ್ಳುವಂತ ಅಧಿಕಾರ ಇದೆಯಾ ಎನ್ನುವುದನ್ನು ನೋಡ್ತಾ ಹೋದ್ರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ, ಹಂಚಿಕೊಳ್ಳಬಹುದು, ಹಂಚಿಕೊಳ್ಳದೇ ಇರಬಹುದು. ಕೆಲವೊಂದು ತನಿಖೆ ಪ್ರಗತಿಯಲ್ಲಿರುವಾಗ ಆ ಒಂದು ಸೆಂಟೆನ್ಸ್ ಹೇಳಿ, ಇಲ್ಲ ತನಿಖೆ ಪ್ರಗತಿಯಲ್ಲಿದೆ ಎನ್ನುವಂತ ಒಂದು ಸೆಂಟೆನ್ಸ್ ಹೇಳಿ ಅದನ್ನ ಹಾಗೆ ಇಟ್ಕೊಳ್ಬಹುದು. ಯಾವ ತನಿಖಾ ತಂಡವೂ ಕೂಡ ಯಾವುದೋ ಒಂದು ಆಯೋಗದ ಜೊತೆ ತನ್ನ ತನಿಖಾ ವರದಿಯನ್ನ ಬಹಿರಂಗಪಡಿಸಲ್ಲ. ಅದು ತನಿಖೆಗೆ ಅಡ್ಡಿಯಾಗುತ್ತೆ. ಕೆಲವೊಂದು ಗುಟ್ಟುಗಳು ರಟ್ಟಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಯಾವ ತನಿಖಾ ಸಂಸ್ಥೆಗಳು ಕೂಡ ಆಯೋಗದ ಜೊತೆ ಅಥವಾ ಬೇರೆ ಒಂದು ಬೋರ್ಡ್ ಜೊತೆ ತನ್ನ ತನಿಖಾ ವರದಿಯನ್ನು ಹಂಚಿಕೊಳ್ಳಲ್ಲ. ಹಾಗಾಗಿ SIT ತಂಡ ಕೂಡ ಇದರ ವರದಿಯನ್ನು ಹಂಚಿಕೊಳ್ಳದೇ ಇರಬಹುದು ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದು ಒಂದು. ಮಹಿಳಾ ಆಯೋಗಕ್ಕೆ ಒಂದು ಕೇಳುವಂತ ಹಕ್ಕಿದೆ, ಮನವಿ ಮಾಡುವಂತ ಹಕ್ಕಿದೆ. ಆದ್ರೆ SIT ತಂಡ ಹಂಚಿಕೊಳ್ಬಹುದು ಅಥವಾ ಹಂಚಿಕೊಳ್ಳದೇ ಇರಬಹುದು. ಅದಕ್ಕೆ ಆದ ತನ್ನದೇ ಆದಂತಹ ಹಕ್ಕಿದೆ. ಯಾರಿಗೆ? SIT ತಂಡಕ್ಕೆ. ಹೇಗೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ವರದಿಯನ್ನು ಕೇಳುವ ಹಕ್ಕಿದೆಯಲ್ಲ, ಮನವಿ ಮಾಡುವಂತ ಹಕ್ಕಿದೆಯಲ್ಲ, ಅದೇ ರೀತಿಯಲ್ಲಿ SIT ತಂಡಕ್ಕೂ ಕೂಡ ವರದಿಯನ್ನು ಹಂಚಿಕೊಳ್ಳಬಹುದು ಅಥವಾ ಹಂಚಿಕೊಳ್ಳದೇ ಇರಬಹುದು ಎನ್ನುವಂತ ಹಕ್ಕು ಕೂಡ ಇದೆ. ಕೆಲವೊಂದು ಗುಟ್ಟು ರಟ್ಟಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ತನಿಖೆ ಪ್ರಗತಿಯಲ್ಲಿದೆ. ಪ್ರಗತಿ ಮುಕ್ತಾಯದ ನಂತರ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಅದರ ಸಂಪೂರ್ಣ ವರದಿಯನ್ನು ನೀವು ಕೂಡ ನೋಡಬಹುದು ಎನ್ನುವಂತ ಒಂದು ಮಾತನ್ನು ಹೇಳಿ ಅದಷ್ಟಕ್ಕೆ ಮುಚ್ಚಾಕಬಹುದು ಅಥವಾ ಅದನ್ನ ಅಷ್ಟಕ್ಕೆ ತಣ್ಣಗಾಗಿಸಬಹುದು ಅಥವಾ ವರದಿಯನ್ನ ಕೊಡದೆ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಡದೇ ಇರುವಂತಹ ಹಕ್ಕು ಕೂಡ ಇದೆ ಅನ್ನೋದು ಕೂಡ ಇದೀಗ ಬಹಿರಂಗವಾಗ್ತಿದೆ. ಎರಡನೇದಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ, ಅಂದ್ರೆ ಅವರು ಒಂದು ಪತ್ರದಲ್ಲಿ ಹೇಳುವ ಪ್ರಕಾರ ಭೀಮಾ ಹೇಳಿದಂತ ಸ್ಟೇಟ್ಮೆಂಟ್ಗಳನ್ನೇ ನೀವು ತನಿಖೆ ಮಾಡ್ತಿರುವುದಾಗಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅನ್ನುವಂತ ಮಾತನ್ನ ತಮ್ಮ 2ನೇ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನೋಡಿ, SIT ತಂಡ ಇಲ್ಲಿಯ ತನಕ ಟಿಲ್ ನಾವು ಯಾವುದೇ ಒಂದು ವರದಿಯನ್ನ ಹಂಚಿಕೊಂಡಿಲ್ಲ, ಯಾರ ಜೊತೆ ಹಂಚಿಕೊಂಡಿಲ್ಲ. ಕೆಲವೊಂದು ವಿಧಾನಸೌಧದ ಅಧಿವೇಶನದಲ್ಲಿ ಕೆಲವೊಂದು ವಿಷಯಗಳನ್ನ ಗೃಹ ಸಚಿವಾಲಯಕ್ಕೆ ಕೊಟ್ಟದ್ದು ಬಿಟ್ರೆ ಅಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಒಂದು ದೇಹ ಸಿಕ್ಕಿತ್ತು ಮತ್ತು ಸ್ಪಾಟ್ ನಂಬರ್ 11A ಅಲ್ಲಿ ಒಂದು ಭೂಮಿಯ ಮೇಲ್ಗಡೆ ಒಂದು ದೇಹ ಸಿಕ್ಕಿದೆ ಎನ್ನುವಂತ ಒಂದು ವಿಚಾರವನ್ನು ಬಿಟ್ಟು ಇಲ್ಲಿಯ ತನಕ ಸುಮಾರು 90 ದಿನಗಳಲ್ಲಿ ಇಲ್ಲಿಯ ತನಕ ಯಾವುದೇ ವಿಷಯವನ್ನ ಯಾರ ಜೊತೆಯೂ SIT ತಂಡ ಹಂಚಿಕೊಂಡಿಲ್ಲ. ಮಾಧ್ಯಮಗಳಲ್ಲಿ ಒಂದು ಉನ್ನತ ಮಟ್ಟದ ಮೂಲಗಳ ಪ್ರಕಾರವೂ ಮಾಧ್ಯಮಗಳು ಪ್ರಸಾರ ಮಾಡ್ತೇವೆ ಹೊರತು SIT ತಂಡದ ಉನ್ನತ ಮಾಹಿತಿಯ ಪ್ರಕಾರ ಯಾವ ಮಾಧ್ಯಮ ಕೂಡ ತನಿಖಾ ವರದಿಯನ್ನ ಮಾಡಿಲ್ಲ. ಹಾಗಾದ್ರೆ SIT ತಂಡದ ವರದಿಯನ್ನ ಅಥವಾ ಮಾಧ್ಯಮಗಳ ವರದಿಯನ್ನ ಯಾಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಉಲ್ಲೇಖ ಮಾಡಿ ಮಾಧ್ಯಮಗಳಲ್ಲಿ ವರದಿಯಾದ ಪ್ರಕಾರ ಅಥವಾ ಟೈಮ್ಸ್ ನೌ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ವರದಿಯಾದ ಪ್ರಕಾರ ಎನ್ನುವಂತ ಮಾತಿದೆಯಲ್ಲ, ಅದು ಎಷ್ಟು ಸಮಂಜಸ ಅನ್ನೋದು ಕೂಡ ಈಗ ವರದಿಯಲ್ಲಿ ಅಥವಾ ತನಿಖೆಯಿಂದ ಆಗ್ಬೇಕಾಗುತ್ತೆ. ಮತ್ತೊಂದು ಪ್ರಕರಣ ಅಂದ್ರೆ SIT ಮಾಡಿರ್ಬೋದು, SIT ತಂಡ ಭೀಮನ ಹೇಳಿಕೆಯನ್ನು ಎನ್ಕ್ವೈರಿ ಮಾಡಿರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾಪತ್ತೆ, ಕೊಲೆ, ಅತ್ಯಾಚಾರ, ಮಿಸ್ಸಿಂಗ್ ಕಂಪ್ಲೇಂಟ್ ತನಿಖೆಯನ್ನು ಮಾಡಿರಬಹುದು ಅಥವಾ ಮಾಡದೇ ಇರಬಹುದು. ಯಾಕಂದ್ರೆ ಅದು ಯಾವ ರೀತಿಯಲ್ಲಿ SIT ತನ್ನ ಒಂದು ಉಲ್ಲೇಖ ಮಾಡಿಲ್ಲ, 39/25 ಎನ್ನುವಂತ ಒಂದು ಉಲ್ಲೇಖ ಮೇಜರ್ ಇಟ್ಕೊಂಡು ಅದಕ್ಕೆ ಅಕ್ಕಪಕ್ಕವಾದಂತ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳ ತನಿಖೆಯನ್ನು ಕೂಡ ಮಾಡಿರಬಹುದು. ಹೀಗಾಗಿ SIT ತಂಡಕ್ಕೆ ಒಂದು ಪರಮಾಧಿಕಾರ ಇದೆ. ಆ ಪರಮಾಧಿಕಾರದ ಪ್ರಕಾರ SIT ತಂಡ ತನ್ನ ಅಧಿಕಾರವನ್ನು ಮಾಡ್ತಿದೆ. ಎರಡನೇದಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಬರೋದಾದ್ರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಇದೆಯಲ್ಲ, ರಾಜ್ಯದಾದ್ಯಂತ ಅಸಹಜ ಕೊಲೆ, ಸಾವು, ಅತ್ಯಾಚಾರ, ದೌರ್ಜನ್ಯ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಅಂದ್ರೆ ನಮ್ಮ ಹತ್ತಿರದ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳುವ ಪ್ರಕಾರ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕಂಡು ಹಿಡಿಯುವುದು ಅತ್ಯಂತ ಕಷ್ಟವಾದ ಕೆಲಸ. ಜೊತೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಇದು ಕ್ರಿಮಿನಲ್ ಮೊಕದ್ದಮೆ ಆಗಿರಲ್ಲ. ಯಾರೋ ಒಬ್ಬರು ಮನೆಯವರು ನಮ್ಮ ಮನೆಯವರು ಕಾಣೆಯಾಗಿದ್ದಾರೆ ಅನ್ನುವಂತ ಒಂದು ದೂರನ್ನ ಕೊಡ್ತಾರೆ, ಅದು FIR ಕೂಡ ಆಗಿರಲ್ಲ. ಒಂದು ದೂರು ಅವರ ಒಂದು ಲೆಡ್ಜರ್ ಅಲ್ಲಿ ದಾಖಲಾಗುತ್ತೆ, ಇಷ್ಟು ವಯಸ್ಸಿನವರು ಹೀಗಿದ್ರು, ಹೈಟ್ ಇದ್ರು, ಹಾಗಿದ್ರು, ಹೀಗಿದ್ರು ಅನ್ನುವಂತ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ, ಅದು FIR ಕೂಡ ಆಗಲ್ಲ. ಆ ಲೆಜರ್ ಬುಕ್ ನಲ್ಲಿ ಒಂದು ದಾಖಲಾತಿ ಪ್ರಕರಣವಾಗಿ ಅದು 7 ವರ್ಷಗಳ ಕಾಲ ಇರುತ್ತೆ. 7 ವರ್ಷವೂ ಕೂಡ ಎನ್ಕ್ವೈರಿ ಮಾಡಿದಾಗ ಅಥವಾ ಫೋಟೋ ಹಾಕಿದಾಗ ಸಿಗ್ಲಿಲ್ಲ ಅಂದ್ರೆ ಅಸ್ಯೂಮ್ ಟು ಬಿ ಡೆಡ್ ಅನ್ನುವಂತ ಒಂದು ನಾವು ಆದೇಶವನ್ನು ಹೊರಡಿಸಿ ಅವರು ಆ ಒಂದು ದಾಖಲಾತಿಯನ್ನು ಕ್ಯಾನ್ಸಲ್ ಮಾಡ್ತೇವೆ ಅಥವಾ ಮನೆಯವರು ಕೂಡ ತಿಳಿಸ್ತೇವೆ. ಅಂದ್ರೆ ಯಾರು ದೂರನ್ನು ದಾಖಲಿಸಿರ್ತಾರಲ್ಲ, ಆ ದೂರು ದಾಖಲಿಸಿದ ವ್ಯಕ್ತಿಗಳಿಗೆ, ಸಂಬಂಧಿಕರಿಗೆ ನಾವು ಅದನ್ನ ಕೊಡ್ತೇವೆ. ಅಂದ್ರೆ ಬೇರೆ ಬೇರೆ ಡಾಕ್ಯುಮೆಂಟ್ಸಿಗಾಗ್ಲಿ, ಬೇರೆ ಬೇರೆ ಇದಕ್ಕೆ ಒಳ್ಳೆಯದ ಅಥವಾ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ದೂರು ಕೊಟ್ಟ ವ್ಯಕ್ತಿಯ ಕುಟುಂಬಸ್ಥರಿಗೆ ನಾವು ಅದನ್ನು ದಾಖಲು ಮಾಡ್ತೀವಿ. ಅದು FIR ಕೂಡ ಆಗಲ್ಲ ಮತ್ತು ಅದು ಚಾರ್ಜ್ ಶೀಟ್ ಆಗಿ ಕೋರ್ಟ್ಗೆ ಕೂಡ ಹೋಗಲ್ಲ. ನಮ್ಮ ಒಂದು ಲೆಜರ್ ಬುಕ್ ನಲ್ಲಿ, ನಮ್ಮ ಒಂದು ದಾಖಲಾತಿ ಬುಕ್ ನಲ್ಲಿ ಮಾತ್ರ ಅವರ ಹೆಸರು ಮತ್ತು ಅವರ ವಿಳಾಸ ಎಲ್ಲವೂ ಕೂಡ ದಾಖಲಾಗಿರುತ್ತೆ. ಜೊತೆಗೆ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ
ಕೊಟ್ಟಂತವ್ರು ಆಮೇಲೆ ಮನೆಗೆ ಬಂದ್ರು ಕೂಡ ಮನೆಯವರು ಅದಕ್ಕೆ ಸಹಕಾರ ಕೊಡಲ್ಲ. ನಾವು ಪದೇ ಪದೇ ಕೇಳ್ತಾ ಇದ್ವಿ, ಮನೆಗೆ ಬಂದ್ರ ಏನಾಯ್ತು, ಫೋನ್ ಮಾಡಿದ್ರೆ ಎನ್ನುವಂತ ಮಾತನ್ನ ಕೇಳಿದ್ರು ಕೂಡ ಇಲ್ಲ ಗೊತ್ತಿಲ್ಲ ಎನ್ನುವಂತ ಮಾತನ್ನ ಹೇಳಿ ಮನೆಯವರು ಸುಳ್ಳಿಂದ ತಪ್ಪಿಸ್ಕೊಳ್ತಾರೆ. ಮುಂದೆ ಏನಾದ್ರು ಕೆಟ್ಟದಾಗ್ಬೋದು, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಪದೇ ಪದೇ ಹೋಗ್ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಮನೆಯವರು ಕೂಡ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಕೋಆಪರೇಟ್ ಮಾಡಲ್ಲ ಎನ್ನುವಂತ ಒಂದು ಮಾತನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಜೊತೆಗೆ ನೋಡಿ, ಈ ಮಿಸ್ಸಿಂಗ್ ಕಂಪ್ಲೇಂಟ್ ರಾಜ್ಯದಾದಂತ ಇದೆಯಲ್ಲ, ಅದು ಒಂದು SIT ತಂಡ ಮಾಡ್ಲಿಕ್ಕೆ ಅದು ಸಾಧ್ಯವಿಲ್ಲ. SIT ತಂಡದಲ್ಲಿ 4 ಜನ IPS ಆಫೀಸರ್ಸ್ ಇದ್ದಾರೆ ಮತ್ತು 20 ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಈ 20 ಮತ್ತು 30 ಜನರ ಹತ್ರ ಇಡೀ ಕರ್ನಾಟಕದಾದ್ಯಂತ ಆದಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ 20 ವರ್ಷಗಳಿಂದ ಆದಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ನೀವು ಕಂಡುಹಿಡಿಬೇಕನ್ನೋದು ಅಷ್ಟು ಕಷ್ಟ ಸಾಧ್ಯ. ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಎನ್ನುವಂತ ಒಂದು ಪ್ರಕರಣ ಇದೆಯದು ಅತ್ಯಂತ ಕಷ್ಟ ಸಾಧ್ಯವಾಗುತ್ತೆ. ಯಾಕಂದ್ರೆ ಅದಕ್ಕೆ ದೂರು ಕೊಡ್ತಾರೆ ಹೊರತು ಅದು ಕ್ರಿಮಿನಲ್ ಮೊಕದ್ದಮೆ ಆಗಿರಲ್ಲ. ಅದಕ್ಕೆ ಬೇರೆಯವರ ಒಂದು ಕೈವಾಡ ಕೂಡ ಇರಲ್ಲ. ಹಾಗೆ ಅದು ಕ್ರಿಮಿನಲ್ ಮೊಕದ್ದಮೆ ಆಗಿರದ ಕಾರಣಕ್ಕಾಗಿ ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲ ನಾಪತ್ತೆ ಆಗಿದೆ ಅಂತ ಕಾರಣಕ್ಕಾಗಿ, ಹಾಗೆ ಅದು ಕ್ರಿಮಿನಲ್ ಮೊಕದ್ದಮೆ ಆಗಿರಲ್ಲ. ಒಂದ್ ವೇಳೆ ಇಡೀ ರಾಜ್ಯದಾದಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ನೀವು ಕಂಡುಹಿಡಿಬೇಕಂದ್ರೆ ಆಯಾ ಜಿಲ್ಲೆಗಳೆಲ್ಲ ಪೊಲೀಸ್ ಸ್ಟೇಷನ್ಗೆ ಒಂದು ಅಧಿಕಾರವನ್ನು ಕೊಡಬೇಕು. ಒಂದು ಡಿವೈಎಸ್ಪಿನೋ DSPನೋ ಅಥವಾ ಡಿವೈಎಸ್ಪಿಯ ಒಂದು ಪೊಲೀಸ್ ಅಧಿಕಾರಿಯ ನೇತೃತ್ವದಲ್ಲಿ ಆಯಾ ಒಂದು ಜಿಲ್ಲಾ ಕೇಂದ್ರಕ್ಕೆ ನೀವು ಅಧಿಕಾರವನ್ನು ಕೊಟ್ಟರೆ ಆಗ ಅವರು ಈ ಮಿಸ್ಸಿಂಗ್ ಕಂಪ್ಲೇಂಟ್ ನ ತನಿಖೆಯನ್ನ ಮಾಡಬಹುದೇ ಹೊರತು ನೀವು ಒಂದು SIT ತಂಡಕ್ಕೆ 20-30 ಜನ ಇರುವಂತಹ ಒಂದು SIT ತಂಡಕ್ಕೆ ಹೋಗಿ ಇಡೀ ರಾಜ್ಯಾದ್ಯಂತ ಆದಂತ 20 ವರ್ಷಗಳಿಂದ ಆದಂತ ಅತ್ಯಾಚಾರ, ದೌರ್ಜನ್ಯ, ಕೊಲೆ ಮತ್ತು ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ನೀವು ಒಂದೇ ಸಲ ಕೊಡಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಒಂದು ಜಿಲ್ಲೆಯ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ 20 ವರ್ಷಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ನೀವು ಸರಿಯಾಗಿ ಎನ್ಕ್ವೈರಿ ಮಾಡ್ಬೇಕಂದ್ರೆ ಅದು 1-2 ದಿನದಲ್ಲಿ ಆಗುವಂತದ್ದಲ್ಲ, ಅದು ವರ್ಷಗಟ್ಟಲೆ ಹಿಡಿಯುತ್ತೆ. ಅಂತ ಒಂದು ಪ್ರಕರಣವನ್ನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಯಾಕೆ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತು SIT ತಂಡ ಕೂಡ ಇನ್ನು ಮುಂದೆ ಯಾವ ವರದಿಯನ್ನ ಯಾವಾಗ ಗೃಹ ಸಚಿವಾಲಯಕ್ಕೆ ಸಲ್ಲಿಸುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಒಂದೊಂದು ಸತ್ಯ, ಸೈಬರ್ ಕ್ರೈಮ್ ವಿಭಾಗದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತ ಅಥವಾ ಸೈಬರ್ ಕ್ರೈಮ್ ವಿಭಾಗದಲ್ಲಿ PhD ಮಾಡಿರುವಂತಹ ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ನೀವು ಏನೇ ಪತ್ರ ಕೊಡಿ, ನೀವು ಏನೇ ಮಾಡಿ ಅಂದ್ರೂ ಕೂಡ ಅವರು ತಮ್ಮ ತನಿಖೆಯನ್ನು ಮಾಡ್ತಾರೆ ಮತ್ತು ಆದಷ್ಟು ಬೇಗ ವರದಿಯನ್ನ ಕೊಡ್ತಾರೆ ಅನ್ನುವಂತ ನಂಬಿಕೆ ಕೂಡ ಇದೆ. ಈ ಪೊಲೀಸ್ ತನಿಖೆಯಲ್ಲಿ ಏನಾಗುತ್ತೆ, ಏನು ಹೋಗುತ್ತೆ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಯಾಕಂದ್ರೆ SIT ತಂಡ ರಚನೆ ಮಾಡಬೇಕೆನ್ನುವಂತ ಒಂದು ಒತ್ತಾಯವನ್ನು ಮಾಡಿದೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ಹಾಗಾಗಿ ಒಂದು ವೇಳೆ ನ್ಯಾಯ ಸಿಗುವಂತ ಹಂತಕ್ಕೆ ಬಂದ್ರೆ ಅದರ ಒಂದು ಶ್ರೇಯಸ್ಸು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಹೋಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಮಾಧ್ಯಮದಲ್ಲಿ ಆಗ್ತಿರುವಂತಹ ಕೋಲಾಹಲ, ಗೊಂದಲ ಇವೆಲ್ಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆದಷ್ಟು ಬೇಗ ನಮಗಾದ್ರೂ ಕೂಡ ಅದು ಸರ್ಕಾರ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಪತ್ರ ಬರೆದಿದ್ದಾರೆ ಅನ್ನೋದು ಕೂಡ ಇದೀಗ ಬಹಿರಂಗವಾಗ್ತಿದೆ. ಅಂದ್ರೆ ನೀವು ನಮಗ್ ಕೊಡ್ತಿರೋ ಕೊಡಿ, ಅದರಿಂದ ನಾವು ಕೂಡ ನೋಡ್ತೇವೆ, ಇಲ್ಲ ಅಂದ್ರೆ ಸರ್ಕಾರಕ್ಕಾದ್ರೂ ಆದಷ್ಟು ಬೇಗ ವರದಿಯನ್ನು ಕೊಡಿ ಅನ್ನುವಂತ ಪರೋಕ್ಷವಾದ ಒಂದು ಮನವಿಯನ್ನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರು SIT ತಂಡದ ಹೆಡ್ ಆಗಿರುವಂತಹ ಪ್ರಣವ್ ಮೊಹಂತಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದ ಮುಂದಿನ ಹಂತ ಏನೆಲ್ಲ ಆಗತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.